Good morning, boys and girls. ಏನು ಕೋಲಾರ ಹುಡುಗರದು ಇಷ್ಟೇನಾ ಸ್ಟ್ರೆಂತು? ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಮ್ಮ ಡಿ ಸಿ ಸಾಹೇಬ್ರಿಗೆ ಕೇಳಿ ನನಗೆ ಸ್ವಲ್ಪ ಕಿವಿ ಕೇಳಿಸೋದಿಲ್ಲ ನನಗೆ. ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಕಿವಿ ಕೇಳಿಸಲ್ಲ ರೀ, ಅರ್ಥ ಆಗ್ತಾ ಇಲ್ವಾ ನಿಮಗೆ? ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಎಸ್, ಗುಡ್ ಮಾರ್ನಿಂಗ್. ದಿಸ್ ಶುಡ್ ಬಿ ದಿ ಲೆವೆಲ್ ಆಫ್ ಯೋರ್ ಕಾನ್ಫಿಡೆನ್ಸ್. ನೀವು ಯಾವಾಗಲೂ ಯಾರ ಹತ್ರನೂ ಮಾತಾಡ್ಬೇಕಾದ್ರೆ ಇಷ್ಟು ಗಟ್ಟಿಯಾಗೆ ಮಾತಾಡಬೇಕು. ಅವಾಗಲೇ ಆಯ್ತಪ್ಪ, ಜನರು ಕರೆಕ್ಟಾಗಿ ಒಂದು ನೀನು ಮಾತಾಡ್ಬಿಟ್ರೆ ಅರ್ಧ ಕೆಲಸ ನಿಮ್ಮೆಲ್ಲ ಮುಗ್ದೋಗ್ಬಿಡುತ್ತೆ. ಹಾಫ್ ಯುವರ್ ವರ್ಕ್ ಈಸ್ ಡನ್ ಥ್ರೂ ಕಮ್ಯುನಿಕೇಷನ್. ಯು ಹ್ಯಾವ್ ಟು ಜಸ್ಟ್ ಪ್ರೆಸೆಂಟ್ ಯುವರ್ ಸೆಲ್ಫ್ ದಟ್ ವೇ, ಅಷ್ಟೇ. ಸೊ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ಹಾಗೂ ಇಂದಿನ ಕೇಂದ್ರ ಬಿಂದು ಆಗಿರುವಂತಹ ನನ್ನ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭೋದಯವನ್ನು ಹೇಳುತ್ತಾ, ಇಲ್ಲಿ ಬಂದಿರುವ ಪೋಷಕರು, ಶಿಕ್ಷಕರು ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಸಂಸ್ಥೆ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಈ ಸಂಸ್ಥೆಯ ಸಂಸ್ಥಾಪಕರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲೇ ಹೋದ್ರೂ ಈ ವಿಚಾರವನ್ನು ಹಲವಾರು ಬಾರಿ ಹೇಳಿದ್ದೀನಿ. ನಾನು ಬೆಳೆದಂತಹ ಏರಿಯಾದ ಒಂದು ಗಲ್ಲಿಯಲ್ಲಿ ನಮ್ಮ ದೇವರಾಜ್ ಸಾಹೇಬರು ಮನೆ ಇತ್ತು. ನಾನು ಸಣ್ಣ ಹುಡುಗ ಅವಾಗ, ಇನ್ನೂ ನಾನು ಥಿಂಕ್ ಅರೌಂಡ್ ಸೆಕೆಂಡ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡು. ಅವಾಗಲಿಂದನೂ ನಾನು ಸಾಹೇಬ್ರನ್ನ ನೋಡಿಕೊಂಡೇ ಬಂದಿದ್ದೀನಿ. ಇವಾಗ ನಾವು ಪ್ರೊಫೆಷ್ನಲಿ ನಾನು ಸಾಹೇಬ್ರನ್ನ ಜೊತೆಗೆ ಇರ್ಬೋದು, ನಾವು ಪ್ರೊಫೆಷ್ನಲಿಗಿಂತ ಮುಂಚೆ ಪರ್ಸ್ನಲಿನೇ ನಾವು ಸಾಹೇಬ್ರನ್ನ ನೋಡಿಕೊಂಡು ಬಂದಿರೋದು. ಅವಾಗ ಸಾಹೇಬ್ರು ಜಸ್ಟ್ ಕಮ್ ಎಸ್ ACP ಬಂದಂಗೆ ಗಾಡಿ ತೆಗೆದು ಸಾಹೇಬ್ರು ಹಿಡಿದು ಯೂನಿಫಾರ್ಮಲ್ಲಿ ಬಂದು ನಿಂತ್ಕೊಂಡವರು. ನಮಗೆ ರೋಮಾಂಚನ. ಅದು ಟಾಲ್, ಡಾರ್ಕ್, ಹ್ಯಾಂಡ್ಸಮ್. ನಾವೇನು ಪಿಕ್ಚರ್ಗಳಲ್ಲಿ ನೋಡ್ತಾ ಇದ್ವಿ ಅದನ್ನು. ನಾನಲ್ಲಿ ಅವ್ರ ಮನೆ ಎದುರುಗಡೆ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಆಟ ಆಡೋಕೆ ಹೋಗ್ತಾ ಇದ್ವಿ ನಾವೆಲ್ಲ ಹುಡುಗರು. ಅಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಾವು ಅಲ್ಲಿ ಏನೋ ಒಂದು ದಿವಸ ಬಾಲ್ ಕಳೆದೋಗಿತ್ತು. ಅಲ್ಲಿ ಗಿಡಗಳು ನೆಟ್ಟಿರೋ ಕಡೆ ಬಾಲ್ ಕಳೆದೋಗಿತ್ತು. ಆ ಬಾಲ್ ಹುಡ್ಕೊಂಡು ಹೋದಾಗ ಆಮೇಲೆ ನಾನು ಹಿಂಗೆ ತೆಗೆದು ನೋಡಿದಾಗ ಅವಾಗ ಈ ಸೀನ್ ನನಗೆ ಜ್ಞಾಪಕ. ಇನ್ನೂ ನನಗೆ ಅದು ಒಂದು ಕಟ್ಟದಂಗಿದೆ ನನಗೆ. ಆ ಬಾಲ್ ಹುಡ್ಕೊಂಡು ಹೋಗ್ತಾ ನಾನು ಬಾಲ್ ಮರೆತೆ ಸಾಹೇಬ್ರು ನೋಡ್ಕೊಂಡು ನಿಂತ್ಕೊಂಡೆ. ಸೊ ಅವಾಗ್ಲಿಂದನೇ ನಮಗೆ ಇಲ್ಲಪ್ಪ, ನಾವು ಏನಾದರೂ ಒಂದು ಯೂನಿಫಾರ್ಮ್ ಹಾಕಬೇಕು ಅನ್ನೋ ಹುಚ್ಚು ನಮಗೆ. ಏನು ಒಂದು ಗಿಡಕ್ಕೆ ನೀರು ಹಾಕ್ತಾರಲ್ಲ, ಆ ಥರ ನಮ್ಮ ಸಾಹೇಬರು ನಮಗೆ ನೀರು ಹಾಕಿದ್ರು ಅವಾಗ್ಲಿಂದನೇ ಅವ್ರನ್ನ ನಾವು ನೋಡಿ. ಆ್ಯಂಡ್ ನಾವು ಫಸ್ಟು ವೆನ್ ಐ ಕ್ಲಿಯರ್ಡ್, ಹಿ ಡಿಡ್ ನಾಟ್ ನೋ ಮೀ. ನಾನು ಅಲ್ಲಿ ತನಕ ಯಾರು ಧೈರ್ಯನ ಮಾಡಿ ನಾವು ಸಾಹೇಬ್ರು ಹೆಂಗೆ ಮಾತಾಡ್ಸೋಣ, ನಾವು ಎಲ್ಲ ಸಾಹೇಬ್ರು ನೋಡಿದ ತಕ್ಷಣ ಓಡೋಗ್ತಾ ಇದ್ವಿ ನಾವು. ಆದರೆ ನಾನು ಪಾಸ್ ಮಾಡಾದ್ಮೇಲೆ ದ ಫಸ್ಟ್ ಪರ್ಸನ್ ದಟ್ ಐ ಮೆಟ್ ವಾಸ್, ಧೈರ್ಯ ಮಾಡಿಬಿಟ್ಟು ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು, ಸರ್ ಈ ಥರ ಪಾಸ್ ಮಾಡಿದ್ದೀನಿ ಸರ್, IPS ಆಗಿದೆ ಅಂತ ಅಂದಾಗ, ಬಾರು ಕೂತ್ಕೋ, ಬ್ರೇಕ್ಫಾಸ್ಟ್ ತಿನ್ನಿಸಿ, ನನಗೆ ಸ್ವೀಟ್ ತಿನ್ನಿಸಿ ಕಳಿಸ್ಕೊಟ್ಟು. ಅವಾಗೇ ಹೇಳಿದೆ ಸರ್ ಹಿಂಗೆ ಅಂತೇಳಿ. ಓ ಹೌದಾ ಅಂತ ಅವಾಗ ಹೇಳಿ, ಆಮೇಲೆ ಅವರು ಅವಾಗ ಏನೋ ಒಂದು ಸಂಕಲ್ಪ ಅವ್ರಿಗೆ, ಇಲ್ಲ ಕಣ ನೀನು ಕೋಲಾರಲ್ಲಿ ಮಾಡ್ತೀಯ ಬಾರೋ ಅಂತ ಅವಾಗ ಹೇಳಿದ್ರು. ಯಾವ ಇದರಲ್ಲಿ ಹೇಳಿದ್ರು ಏನೋ, ನನಗೆ ಇಲ್ಲಿ ಆರ್ಡ್ರ್ ಆದಾಗ ನಾನು ಫೋನ್ ಮಾಡಿದೆ, ಕೋಲಾರ, ಆಯಿತು ಬಾ, ನಾನು ಹೇಳಿದ್ದೆ ನಿಮಗೆ ಅಂತ ಅವರು ಜ್ಞಾಪಕ ಹಿಡ್ಕೊಂಡ್ರು. ಸೊ ಈ ಸಂಸ್ಥಾಪಕರ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಒಂದು ಕಿಡಿ ಬೇಕು. ನಾವು ಏನಾದ್ರು ಒಂದು ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಅಂದರೆ ಒಂದು ಕಿಡಿ ಬೇಕು. ಆ ಕಿಡಿ ಯಾವ ರೀತಿ ಯಾರು ಬರ್ಬೋದು. ಕೆಲವರಿಗೆ ಬೇರೆಯವರೆಲ್ಲ ಅಲ್ಲಿ ಶುರು ಮಾಡಿಬಿಟ್ಟವ್ರೆ, ಅರ್ಧ ಪ್ಲಿಂತಿಗೆಲ್ಲ ಬಂದು ನಿಂತಿದೆ. ಇವ್ರು ಬರೀ ಇನ್ನು ಇಲ್ಲಿ ಪೆನ್ ಇಡೋಣ, ಇಲ್ಲಿ ಟೇಬಲ್ ಇಡೋಣ, ಅಲ್ಲಿ ಪೇಪರ್ ಇಡೋಣ ಅಂತಾನೆ ಬರ್ತವ್ರೆ ಅಂತ ನಾವೆಲ್ಲರೂ ಅನ್ಕೊಂಡ್ವಿ. ಅದನ್ನು ಆಮೇಲೆ ಕೊನೆ